ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಲಸಿನಕಾಯಿಂದ ಒಂದು ಡಿಫ್ರೆಂಟ್ ಆದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಹಲಸಿನಕಾಯಿನ ಕುಯ್ಕೊಂಡು ಅದರದ ಅಂಟನ್ನು ಈ ಥರ ಒಂದು ಪೇಪರಿಂದ ಒರೆಸಿದ್ರೆ ಎಲ್ಲ ನೀಟಾಗಿ ಬರುತ್ತೆ. ಈ ಥರ ಎಲ್ಲ ಅಂಟೆಲ್ಲ ಒರೆಸ್ಕೊಂಡು ಪ್ರತಿಯೊಂದು ಸಾರಿನೂ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿದಾಗ್ಲೂ ಒರೆಸ್ಕೋಬೇಕು. ಅದಕ್ಕಿಂತ ಮೊದಲು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಕೈಗೇನು ಅಂಟ್ಕೊಳ್ಳಲ್ಲ. ನೋಡಿ, ಈ ಥರ ದಿಂಡೆಲ್ಲ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮತ್ತೆ ನಮಗೆ ಯಾವ ಅಳತೆಯಲ್ಲಿ ಪೀಸ್ ಬೇಕೋ ಆ ಥರ ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿಟ್ಕೊಂಡಿದ್ದೀನಿ. ಇದರಿಂದ ನಾನು ಏನು ರೆಸಿಪಿ ಮಾಡ್ತೀನಿ ಅನ್ನೋದನ್ನು ಮುಂದೆ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನು ಇವಾಗ ಏನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಹಲಸಿನಕಾಯಿನೆಲ್ಲ ಪಾತ್ರೆಗೆ ಹಾಕ್ಕೊಂಡು ಒಂದು 10 ನಿಮಿಷ ಹಾಗೆ ಒಂದು ಕುದಿ ಬೇಯಿಸ್ಕೊಳ್ತೀನಿ. ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ಹಾಗೆ ಒಂದು ಕುದಿ ಬೇಯಿಸ್ಕೋಬೇಕು. ನಾನು ಇದೇ ಫಸ್ಟ್ ಟೈಮ್ ಈ ಥರ ರೆಸಿಪಿ ಮಾಡ್ತಾ ಇರೋದು. ನಾವು ಮೊನ್ನೆ ನನ್ನ ಮಗಳನ್ನು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದಾಗ ನಾವು ಮತ್ತು ನಮ್ಮ ಫ್ರೆಂಡು ಈ ಥರ ಹೀಗೆ ಸುಮ್ಮನೆ ಮಾತಾಡ್ತಿರುವಾಗ ಅವ್ರು ಹೇಳಿದ್ರು, ಹಲಸಿನಕಾಯಿಂದ ಈ ಥರದೊಂದು ರೆಸಿಪಿ ಮಾಡಿ ಅಂತ. ನೋಡಿ, ಇವಾಗ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ. ಈ ಥರ ಪ್ರೆಸ್ ಮಾಡಿದ್ರೆ ಹಾಗೆ ಗೊತ್ತಾಗುತ್ತೆ ನಮಗೆ ಬೆಂದಿದೆಯೋ ಇಲ್ವೋ ಅಂತ. ಇದನ್ನು ಈಗ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ 2 ಸ್ಪೂನ್ ಆಗೋವಷ್ಟು ಕಾರ್ನ್ ಫ್ಲೋರು, ಹಾಗೆ 1 ಪ್ಯಾಕೆಟ್ ಕಬಾಬ್ ಪೌಡ್ರು, ಜೊತೆಗೆ 2 ಸ್ಪೂನು ಅಕ್ಕಿ ಹಿಟ್ಟು, 1.5 ಚಮಚ ಅಚ್ಚ ಖಾರದ ಪುಡಿ, ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಮೊಟ್ಟೆನ ಆಪ್ಷನಲ್ಲು, ಇಲ್ಲಿ ಹಾಕಿದರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಜೊತೆಗೆ ಸ್ವಲ್ಪ ನಿಂಬೆಹಣ್ಣು. ನೋಡಿ, ಮೊಟ್ಟೆ ವೀಡಿಯೋ ಸ್ಕಿಪ್ ಆಗಿತ್ತು ಹಾಕೋದು, ಹಾಗೆ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ತಲೇ ಕಬಾಬಿಗೆ ನಾವು ಯಾವ ರೀತಿ ಕಲಿಸ್ತೀವಿ ಆ ರೀತಿ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ನಾನಿಲ್ಲಿ ಯಾವುದೇ ಥರದ ನೀರನ್ನು ಬಳಸಿಲ್ಲ. ಮೊಟ್ಟೆ ಹಾಗೆ ನಿಂಬೆ ಹುಳಿ ಹಾಕಿದ್ದೆ, ಅದರಲ್ಲೇ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಆಲ್ರೆಡಿ ಮಿಕ್ಸ್ ಆಗಿದೆ. ಇವಾಗ ನಾನು ಏನು ನೀರನ್ನು ಬಸ್ದು ಇಟ್ಕೊಂಡಿದ್ದೆ ಆ ಹಲಸಿನಕಾಯಿಯನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಚಿಕನ್ ಕಬಾಬ್ ಮಾಡುವಾಗ ಹೇಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು 1/4 ಗಂಟೆ 20 ನಿಮಿಷ ಹಾಗೆ ನೆನೆಯಲಿಕ್ಕೆ ಇಡಬೇಕು. ನೋಡಿ, ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾವು ಉಪ್ಪು ಖಾರ ನೋಡ್ಕೋಬೋದು. ಈಗ 1/4 ಗಂಟೆ ಆದಮೇಲೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಕಬಾಬ್ ಕರೀಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಚೂರು ಹಲಸಿನಕಾಯಿ ಪೀಸ್ ಹಾಕಿದ್ದೆ, ಅದು ತೇಲ್ಕೊಂಡು ಮೇಲೆ ಬಂದಮೇಲೆ ಈಗ ಉಳಿದೆಲ್ಲ ಪೀಸ್ಗಳನ್ನೂ ಹಾಕ್ಕೊಂಡು ಸೇಮ್ ಕಬಾಬ್ ಯಾವ ರೀತಿ ಮಾಡ್ತೀವಿ ಅದೇ ಥರ ಮಾಡ್ಕೋಬೇಕು. ನೋಡೋಕ್ಕೆ ಹೇಗೆ ಚಿಕನ್ ಕಬಾಬ್ ಥರ ಇರುತ್ತೆ, ತಿನ್ನಲಿಕ್ಕೂ ಅದೇ ಥರನೇ ಅನಿಸುತ್ತೆ. ಇದು ವೆಜ್ ಕಬಾಬ್ ಅನಿಸೋದೇ ಇಲ್ಲ, ನಾನ್ ವೆಜ್ಜು ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿ, ಒಂದು ಸೈಡ್ ಬೆಂದಾಗಿದೆ. ಈಗ ಮತ್ತೊಂದು ಸೈಡು ಇದನ್ನು ಟರ್ನ್ ಮಾಡಿಕೊಂಡು 2 ಸೈಡು ಒಂದು 5-5 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಡ್ರೆ ಸಾಕು. ಉರಿ ಜಾಸ್ತಿ ಮಾಡಿದ್ರೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಅಷ್ಟು ಕ್ಲಿಯರಾಗಿ ಬೆಂದಿರಲ್ಲ. ಹಾಗಾಗಿ ನೋಡಿ, ಇದಾಗಿದೆ. ಇದನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಥರ ಉಳಿದ ಎಲ್ಲ ಹಸಿನಕಾಯಿನೂ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಪ್ರತಿ ಸಾರಿನೂ ಇದೇ ಥರ ನಾನು ಎಣ್ಣೆಯಲ್ಲಿ ಕರ್ಕೊಳ್ತೀನಿ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ನನಗೆ ಇದು ರೆಸಿಪಿ ಗೊತ್ತೇ ಇರಲಿಲ್ಲ. ನನ್ನ ಫ್ರೆಂಡ್ ಈ ಥರ ಹೇಳಿದಾಗ ನೋಡೋಣ ಒಂದು ಸರಿ ಟ್ರೈ ಮಾಡೋಣ ಅಂತ ಮನೇಲಿ ಹಲಸಿನಕಾಯಿ ತಂದಿಟ್ಟಿದ್ರು ನನ್ನ ಹಸ್ಬೆಂಡು. ಟ್ರೈ ಮಾಡೋಣ ಅಂತ ಮಾಡಿದೆ. ರುಚಿಯಂತೂ ತುಂಬಾ ಚೆನ್ನಾಗಿದೆ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸರಿ ಮಾಡ್ಕೊಂಡು ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ರುಚಿಲಿ ಯಾವುದೇ ನಾನ್ ವೆಜ್ಜಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತರಕಾರಿಗಳಲ್ಲೂ ಈ ಥರದ ಒಂದು ರೆಸಿಪಿ ಮಾಡ್ಬೋದು ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು, ನಿಜವಾಗ್ಲೂ.
ನೋಡಿ ನೆಕ್ಸ್ಟ್ ಟೈಮ್ ಹಾಕಿದ್ದು ಸಹ ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡಿಗೆ ಇದನ್ನು ಎಲ್ಲ ಮಗ್ಚಿ ಹಾಕ್ಕೋಬೇಕು. ಇಲ್ಲಿ ಒಟ್ಟೊಟ್ಟಿಗೆ ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಹಾಗಾಗಿ ಒಂದೇ ಸರಿ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಣ್ಣೆ ನಾನು ಸ್ವಲ್ಪನೇ ಹಾಕಿದ್ದೆ, ಎಣ್ಣೆ ಜಾಸ್ತಿ ಆದರೆ ಏನು ತೊಂದರೆ ಇಲ್ಲ. ಎಣ್ಣೆ ಸ್ವಲ್ಪ ಹಾಕಿರೋದ್ರಿಂದ ಅದು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು. ನೋಡಿ ಈಗ ಎಲ್ಲ ನೀಟಾಗಿ ಒಂದು ಸರಿ ಮಿಕ್ಸ್ ಆಗ್ತಾಯಿದೆ. ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೊಂದು 5 ನಿಮಿಷ ಹಾಗೆ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ನೋಡಿ ಇದಾಗಿದೆ. ಈಗ ನಾನು ಇದನ್ನು ಮತ್ತೆ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ಥರ ಕಲಸಿಟ್ಕೊಂಡಂಥ ಎಲ್ಲ ಹಸಿನಕಾಯಿನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೆಸಿಪಿನ ಬೇಕಿದ್ದರೆ ಫಂಕ್ಷನ್ಗಳಲ್ಲಿ ವೆಜ್ ಊಟಕ್ಕೆ ಆರಾಮಾಗಿ ಮಾಡ್ಬೋದು. ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ, ಯಾರಿಗೂ ಗೊತ್ತೇ ಆಗೋದಿಲ್ಲ ಇದು ಹಲಸಿನಕಾಯಿ ಕಬಾಬು ಅಂತ. ಅಷ್ಟು ರುಚಿ ಅಂತೂ ಹೇಳೋಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಇನ್ನು ನೆಕ್ಸ್ಟ್ ಹಲಸಿನಕಾಯಿ ಸಿಕ್ಕಿದರೆ ನಾನು ಈ ಥರ ಕಬಾಬ್ನ ಮಾಡ್ತೀನಿ. ನೋಡಿ ಈಗ 3ನೇ ಸಾರಿ ಹಾಕಿರೋದು ಸಹ ಬೆಂದಿದೆ. ಈ ಕಬಾಬನ್ನು ಬಿಸಿ ಇರುವಾಗಲೇ ತಿನ್ನಬೇಕು, ತಣ್ಣಗಾದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ನಾವು ಯಾವಾಗ ಊಟ ಮಾಡ್ತೀವಿ ಆ ಟೈಮಲ್ಲಿ ಇದನ್ನು ಕರ್ಕೋಬೇಕು, ಆವಾಗ ತಿಂದಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಲಾಸ್ಟಿಗೆ ಗಾರ್ನಿಷಿಗಾಗಿ ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಕರಿಬೇವು ಕಬಾಬ್ ಮಧ್ಯೆ ಸಿಕ್ಕಿದರೆ ರುಚಿನೂ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಲಾಸ್ಟಿಗೆ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಅದನ್ನು ಸಹ ಕಬಾಬ್ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ. ಈ ರೆಸಿಪಿನ ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಮನೇಲಿ ನೀವು ಒಂದು ಸರಿ ಟ್ರೈ ಮಾಡಿಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರ್ವಿಕಾ ವ್ಲಾಗ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ. ಥ್ಯಾಂಕ್ ಯು.